ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಹುಣ್ಣಿಮೆ ಇದೆ, ಅದರಲ್ಲೂ ಚೈತ್ರ ಮಾಸದಲ್ಲಿ ಬಂದಿರೋ ಹುಣ್ಣಿಮೆಯ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನಾಳೆ ಆಂಜನೇಯ ಸ್ವಾಮಿ ಹುಟ್ಟಿದ ದಿವಸ ಅಂದ್ರೆ ಹನುಮ ಜಯಂತಿ. ಆಂಜನೇಯ ಸ್ವಾಮಿ ಜನ್ಮೋತ್ಸವವನ್ನ ನಾವು ಹನುಮ ಜಯಂತಿ ಅಂತ ಆಚರಿಸ್ತೀವಿ. ಅದರಲ್ಲೂ ಚೈತ್ರ ಮಾಸದಲ್ಲಿ ಬರುವ ಹುಣ್ಣಿಮೆಯಲ್ಲಿ ಆಂಜನೇಯ ಸ್ವಾಮಿ ಹುಟ್ಟಿದರು ಅಂತ ಪ್ರತೀತಿಯೂ ಸಹ ಇದೆ. ಡಿಸೆಂಬರ್ ತಿಂಗಳಲ್ಲೂ ಹನುಮ ಜಯಂತಿ ಅಂತ ಆಚರಿಸ್ತೀವಿ. ಅದು ಹನುಮ ಜಯಂತಿ ಅಲ್ಲ, ಹನುಮದ್ ವ್ರತ ಅಂತ. ಹನುಮದ್ ವ್ರತ ಅಂತ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಸೀತಾ ಮಾತೆಯು ಹನುಮಂತನಿಗೆ ಚಿರಂಜೀವಿ ಆಗುವಂತ ಆಶೀರ್ವಾದ ಮಾಡಿದ ದಿನ ಅದು. ಅದನ್ನು ಸಹ ನಾವು ಹನುಮ ಜಯಂತಿ, ಹನುಮದ್ ವ್ರತ ಅಂತ ಆಚರಿಸ್ತೀವಿ. ಆದ್ರೆ ಚೈತ್ರ ಮಾಸದಲ್ಲಿ ಆಂಜನೇಯ ಸ್ವಾಮಿ ಹುಟ್ಟಿದರು ಅಂತ ಹನುಮ ಜಯಂತಿನ ಆಚರಿಸ್ತೀವಿ. ನಾವು ಎರಡು ಹನುಮ ಜಯಂತಿನೂ ಒಂದೇ ರೀತಿನೇ ಆಚರಿಸೋದು. ಪೂಜಾ ವಿಧಾನ ಆಗಿರಬಹುದು, ದೀಪಾರಾಧನೆ ಇದೆಲ್ಲ ಒಂದೇ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಮಾಸದಲ್ಲಿ ಬಂದಿರುವಂತಹ ಹನುಮ ಜಯಂತಿ ಆಗಿರಬಹುದು, ಹನುಮದ್ ವ್ರತ ಆಗಿರಬಹುದು, ಅವತ್ತಿನ ದಿವಸ ನಾವು ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ಸರಳವಾಗಿರೋ ಮನೆಯಲ್ಲಿ ಯಾವ ರೀತಿ ಹನುಮಂತನಿಗೆ ಅಂದ್ರೆ ಆಂಜನೇಯ ಸ್ವಾಮಿಗೆ ಯಾವ ದೀಪಾರಾಧನೆ ಮಾಡ್ಬೇಕು, ಯಾವ ವಿಶೇಷ ನೈವೇದ್ಯ ಇಡಬೇಕು, ಹನುಮ ಜಯಂತಿಯ ವಿಶೇಷತೆ, ಆಚರಣೆ ಹೇಗೆ, ಇದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಪೂಜಾ ವಿಧಾನ ಹೇಗೆ, ಇದೆಲ್ಲ ಇವತ್ತಿನ ವಿಡಿಯೋಲಿ ತೋರಿಸ್ಕೊಡ್ತಾ ಇದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಖಂಡಿತ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ನೋಡ್ತಾ ಇದ್ದೀರಾ, ಹೊಸಬ್ರೆ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿಯಂದು ನಾವು ಹನುಮ ಜಯಂತಿನ ಆಚರಣೆ ಮಾಡ್ತೀವಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಈ ಶ್ಲೋಕವು ಹನುಮಾನ್ ಅವರನ್ನು ಸ್ಮರಿಸುವ ಪ್ರಸಿದ್ಧ ಶ್ಲೋಕವಾಗಿದೆ. ಹನುಮಂತನನ್ನು ಸ್ಮರಿಸಿದರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತೆ, ಆರೋಗ್ಯ, ಅಜಾಡ್ಯ ಮತ್ತು ಮಾತಿನ ಚಾತುರ್ಯತೆ ಇವೆಲ್ಲವೂ ದೊರೆಯುತ್ತದೆ ಎಂದು ಈ ಶ್ಲೋಕ ಹೇಳುತ್ತದೆ. ಈ ಶ್ಲೋಕವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಪೂಜೆಯ ಸಮಯದಲ್ಲಿ ಜಪಿಸಿದರೆ ಮನಸ್ಸಿಗೆ ಶಕ್ತಿ, ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಶ್ಲೋಕವನ್ನು ಸ್ಮರಿಸುತ್ತಾ ಹನುಮ ಜಯಂತಿಯ ವಿಶೇಷ ಪೂಜೆಯನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಶುದ್ಧವಾದ ನೀರಿಂದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ತೊಳ್ಕೊಂಡಿದ್ದೀನಿ. ನಂತರ ನಾನು ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಹೂವನ್ನು ಮುಡಿಸೋದಕ್ಕೋಸ್ಕರ ಇಯರ್ಬಡ್ಸ್ ಮತ್ತು ಡಬಲ್ ಸೈಡ್ ಕಪ್ ಟೇಪ್ನ ಯೂಸ್ ಮಾಡಿ ಹೂ ಮುಡಿಸೋದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ನೋಡಿದ್ರಲ್ವ ಯಾವ ರೀತಿ ನಾನು ಇಯರ್ಬಡ್ಸ್ನ ಕಟ್ ಮಾಡಿ ಗಮ್ ಟೇಪ್ನ ಅಂಟಿಸಿದ್ದೀನಿ ಅಂತ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಎಷ್ಟು ಮೊಳ ಹೂನಾದರೂ ನೀಟಾಗಿ ಮುಡಿಸ್ಬೋದು. ಇಲ್ಲ ಅಂದರೆ ಹೂವು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಬಿದ್ದಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೂ ಮುಡಿಸೋದಕ್ಕೆ ಡಬಲ್ ಸೈಡ್ ಗಮ್ ಟೇಪ್ ಹಾಗೂ ಇಯರ್ಬಡ್ಸಿಂದ ಆ ರೀತಿ ಮಾಡಿಕೊಂಡೆ ವಿಗ್ರಹಕ್ಕೆ. ಈ ಫೋಟೋಸ್ಗಳಿಗೆಲ್ಲ ಸಣ್ಣ ಸಣ್ಣ ಮೊಳೆ ಇರುತ್ತೆ ಹೂ ಮುಡಿಸೋದಕ್ಕೆ, ಆದರೆ ವಿಗ್ರಹಗಳಿಗೆ ಇರೋದಿಲ್ಲ. ಅದಕ್ಕೆ ಈ ರೀತಿ ಮಾಡಿಕೊಂಡೆ. ಇದೊಂದು ಹ್ಯಾಕ್ ಅಥವಾ ಟ್ರಿಕ್ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಹೂನ ಮುಡಿಸ್ಬೋದು ಯಾವುದೇ ವಿಗ್ರಹಗಳಿಗಾದ್ರೂ. ನೆಕ್ಸ್ಟ್ ನಾನಿಲ್ಲಿ ಒಂದು ವಿಶೇಷವಾದ ದೀಪಾರಾಧನೆ, ಹನುಮ ಜಯಂತಿ ದಿವಸ ಹನುಮಂತನಿಗೆ ವಿಶೇಷವಾದ ದೀಪಾರಾಧನೆಗೆ ಸಿದ್ಧತೆನ ಮಾಡ್ಕೊತಾ ಇದ್ದೀನಿ. ಏನಪ್ಪಾ ಅಂತ ಅಂದರೆ, ಒಂದು ಹಿತ್ತಾಳೆ ತಟ್ಟೆಗೆ ನಾನಿಲ್ಲಿ ಅರಿಶಿನ ಕುಂಕುಮದಿಂದ ಬೊಟ್ಟನ್ನು ಇಟ್ಕೊಂಡು ವಿಳೆದೆಲೆನ ಇಟ್ಕೊಂಡಿದ್ದೀನಿ. ವಿಳೆದೆಲೆ ಅಂದರೆ ಹನುಮಂತನಿಗೆ ಪ್ರಿಯವಾದ ಎಲೆ, ಅದಕ್ಕೋಸ್ಕರ ನಾನು ವಿಳೆದೆಲೆನ ಇಟ್ಕೊಂಡಿದ್ದೀನಿ. ನಂತರ ನಾನು ಒಂದು ಪಚ್ಚ ಬಾಳೆಹಣ್ಣು ತೊಗೊಂಡು ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅರ್ಧ ಭಾಗಕ್ಕೆ ಸರಿಯಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಸ್ಪೂನ್ನಿಂದ ಸ್ವಲ್ಪ ಬಾಳೆಹಣ್ಣು ಎತ್ಕೊಬೇಕು. ನಂತರ ಅದರಲ್ಲಿ ತುಪ್ಪ ಮತ್ತು ಬತ್ತಿನ ಹಾಕಿ ದೀಪ ಹಚ್ಚೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಈ ದೀಪಾರಾಧನೆ ಬಹಳ ವಿಶೇಷವಾದ ದೀಪಾರಾಧನೆ. ಹನುಮ ಜಯಂತಿ ದಿವಸ ಹನುಮಂತನಿಗೆ ಹಚ್ಚುವಂತಹ ದೀಪಗಳು ಇವು. ಪೂಜೆಗೆ ಈ ದೀಪಾರಾಧನೆ ಮಾಡೋದಕ್ಕೋಸ್ಕರ ನಾನು ವಿಳೆದೆಲೆ ಮೇಲೆ ಬಾಳೆಹಣ್ಣಿನ ದೀಪನ ಹಚ್ಚೋದಕ್ಕೆ ಈ ರೀತಿ ಸಿದ್ಧತೆನ ಮಾಡ್ಕೊತಾ ಇದ್ದೀನಿ. ಅರಿಶಿಣ ಕುಂಕುಮದಿಂದ ಈ ದೀಪಗಳಿಗೆ ಬೊಟ್ಟನ್ನು ಸಹ ಇಟ್ಕೊಂಡಿದ್ದೀನಿ. ಈ ದೀಪಗಳಿಗೂ ಸಹ ಹೂವಿನಿಂದ ಅಲಂಕರಣ ಮಾಡ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೂಗಳಿಂದ ಅಲಂಕರಣ ಮಾಡ್ಕೊಳ್ಳಿ. ನಾವು ಇಂದು ಮನೆಯಲ್ಲಿ ಸರಳವಾಗಿ ಭಕ್ತಿಯಿಂದ ಹನುಮಂತನಿಗೆ ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡೋದ್ರಿಂದ ಬುದ್ಧಿ, ಬಲ, ಧೈರ್ಯ ಮತ್ತು ಸಂಕಟ ನಿವಾರಣೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಬಾಳೆಹಣ್ಣು, ಎಣ್ಣೆ ಅಥವಾ ತುಪ್ಪ, ಬತ್ತಿ, ಹೂಗಳು, ಕುಂಕುಮ, ಅಕ್ಷತೆ, ಕರ್ಪೂರ, ಆರತಿ ತಟ್ಟೆ ಇಷ್ಟಿದ್ರೆ ಸಾಕು, ನಾವು ಸುಲಭವಾಗಿ ದೀಪಾರಾಧನೆ ಮಾಡ್ಕೋಬಹುದು.
ನಾವು ಯಾವಾಗಲೇ ಆದ್ರೂ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಅಗರಬತ್ತಿ ಆಗಿರ್ಬೋದು, ಕರ್ಪೂರ ಮತ್ತು ಹೂಗಳು, ಅಕ್ಷತೆ, ಆರತಿ ತಟ್ಟೆ, ಆರತಿ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು, ಇದನ್ನೆಲ್ಲ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ನಾವು ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದಕ್ಕೆ, ಬಾಳೆಹಣ್ಣಿನ ದೀಪಾರಾಧನೆ ಆದ ನಂತರ ಆ ಬೆಲ್ಲದ ದೀಪಾರಾಧನೆ ಮಾಡೋದಕ್ಕೆ 2 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳಿ ತಟ್ಟೆ ಮೇಲೆ 2 ಅಚ್ಚು ಬೆಲ್ಲನ ಇಟ್ಟು ಅರಿಶಿಣ ಕುಂಕುಮದಿಂದ ಆ ಬೆಲ್ಲನ ಅಲಂಕಾರನ ಮಾಡಿ ತುಪ್ಪದ ಬತ್ತಿನ ಇಟ್ಕೊತಾ ಇದ್ದೀನಿ. ಬಾಳೆಹಣ್ಣಿನ ದೀಪಾರಾಧನೆಗೂ ಸಹ ನಾನು ತುಪ್ಪದ ಬತ್ತಿನ ಇಟ್ಕೊಂಡಿದ್ದೆ. ಮೊದಲೇ ನಾನು ತುಪ್ಪ ಮತ್ತು ಬತ್ತಿನ ನೆನೆಸಿಟ್ಕೊಂಡಿದ್ದೆ. ಅಂದರೆ ತುಪ್ಪದ ಬತ್ತಿಗೆ ಸ್ವಲ್ಪ ತುಪ್ಪನ ಹಾಕಿ ನೆನೆಸಿಟ್ಕೊಂಡಿದ್ದೆ. ಈಗ ನಾನು ಅದನ್ನು ಬೆಲ್ಲದ ದೀಪಾರಾಧನೆಗೆ ಮತ್ತು ಬಾಳೆಹಣ್ಣಿನ ದೀಪಾರಾಧನೆಗೆ ಇಟ್ಕೊತಾ ಇದ್ದೀನಿ. ಮತ್ತು ಹೂಗಳಿಂದ ಅಲಂಕಾರನ ಮಾಡ್ತಾ ಇದ್ದೀನಿ. ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ದೀಪಾರಾಧನೆ ಮಾಡೋದರಿಂದ ಸಂಕಟ ನಿವಾರಣೆ, ಮನಃಶಾಂತಿ ಮತ್ತು ಇಷ್ಟಾರ್ಥ ಸಿದ್ಧಿ ದೊರೆಯುತ್ತದೆ ಅಂತ ನಂಬಲಾಗಿದೆ. ಈ ದೀಪಾರಾಧನೆಗೆ ಬೆಲ್ಲ, ತುಪ್ಪ, ಎಣ್ಣೆ, ಹತ್ತಿ ಬತ್ತಿ, ಹೂಗಳು, ಕರ್ಪೂರ, ಅಕ್ಷತೆ ಇದ್ರೆ ಸಾಕು, ನಾವು ಅಲಂಕಾರನ ಮಾಡಿ ಬೆಲ್ಲದ ದೀಪಾರಾಧನೆ ಮಾಡ್ಕೋಬಹುದು. ಈಗ ನಾನು ತುಪ್ಪದ ಬತ್ತಿಗಳಿಗೆ ಸ್ವಲ್ಪ ಕರ್ಪೂರನ ಈ ರೀತಿ ಹಚ್ತಾ ಇದ್ದೀನಿ. ಕರ್ಪೂರನ ಪುಡಿ ಮಾಡಿ ಈ ತುಪ್ಪದ ಬತ್ತಿಗಳಿಗೆ ಸ್ವಲ್ಪ ಈ ರೀತಿ ತಾಕ್ಸೋದ್ರಿಂದ ನೀಟಾಗಿ ಬಹಳ ಬೇಗನೆ ಹತ್ಕೊಳ್ಳುತ್ತೆ ದೀಪ. ಇಲ್ಲಾಂದರೆ ಸ್ವಲ್ಪ ಹತ್ಕೊಳ್ಳೋದಕ್ಕೆ ನಿಧಾನ ಆಗುತ್ತೆ. ಯಾವುದೇ ಪೂಜೆ ಆಗಿರಲಿ, ತುಪ್ಪದ ಬತ್ತಿಯಿಂದ ದೀಪ ಹಚ್ಚೋದೇ ಆಗಿರಲಿ, ಎಣ್ಣೆ ಬತ್ತಿಯಿಂದ ದೀಪ ಹಚ್ಚೋದೇ ಆಗಿರಲಿ, ಸ್ವಲ್ಪ ಕರ್ಪೂರನ ಈ ರೀತಿ ಪುಡಿ ಮಾಡಿಕೊಂಡು ನಾವು ದೀಪದ ಬತ್ತಿಯ ತುದಿಗೆ ಈ ರೀತಿ ಹಚ್ಚೋದ್ರಿಂದ ಬಹಳ ಬೇಗ, ಅಂದರೆ ಈಗ ನಾವು ಹಚ್ತಿದ್ದಂಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ದೀಪ. ಅದಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೊತೀವಿ. ಈಗ ಆಂಜನೇಯ ಸ್ವಾಮಿ ಪೂಜೆಗೆ ಬಹಳ ಮುಖ್ಯವಾದದ್ದು ಏನಪ್ಪ ಅಂತ ಅಂದರೆ ಕೇಸರಿ ಅಥವಾ ಸಿಂಧೂರ ಅಂತಾನು ಅಂತೀವಿ. ಈ ಬೊಟ್ಟನ್ನೇ ನಾವು ಹನುಮಂತ ದೇವರಿಗೆ ಇಡೋದು ಮತ್ತು ಭಕ್ತರು ಸಹ ಇದನ್ನು ಇಟ್ಕೊಳ್ಳೋದು. ನಾನು ಸಿಂಧೂರ ಅಥವಾ ಕೇಸರಿ ಅಂತ ಏನು ಹೇಳ್ತೀವಿ, ಅದು ಒಂದು ಬಾಕ್ಸ್ನಲ್ಲಿದೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹನುಮಂತನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಇಡೋದಕ್ಕೆ ಇದು ಬಹಳನೇ ಉತ್ತಮ. ಹನುಮಂತನಿಗೆ ಪ್ರಿಯವಾದ ಈ ಸಿಂಧೂರ ಬಹಳನೇ ಶ್ರೇಷ್ಠವಾದದ್ದು ವಿಗ್ರಹಕ್ಕೆ ಇಡೋದು. ಈಗ ನಾನು ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಸಿಂಧೂರನ ಇಟ್ಕೊತಾ ಇದ್ದೀನಿ. ಹಣೆಗೆ, ಎದೆಗೆ, ಪಾದಕ್ಕೆಲ್ಲ ನಾನು ಸಿಂಧೂರನ ಇಟ್ಕೊಂಡಿದ್ದೀನಿ. ಶ್ರೀ ಆಂಜನೇಯ ಸ್ವಾಮಿ ಫೋಟೋಗೂ ಸಹ ನಾವು ಈ ರೀತಿ ಸಿಂಧೂರನ ಇಟ್ಕೊತೀವಿ. ಹಾಗೆ ನಾನು ಶ್ರೀ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂವಿನಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಆಂಜನೇಯ ಸ್ವಾಮಿ ವಿಗ್ರಹದ ಹಿಂದೆ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತ ಇರುವಂತಹ ಒಂದು ಫೋಟೋನ ಸಹ ಇಟ್ಕೊಂಡು ಹೂವಿನಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಶ್ರೀ ಆಂಜನೇಯ ಸ್ವಾಮಿಯವರು ಶ್ರೀರಾಮರ ಪರಮ ಭಕ್ತರು. ಎಲ್ಲಿ ರಾಮನು ಅಲ್ಲಿ ಹನುಮನು ಅನ್ನೋ ಮಾತು ಬಹಳ ಪ್ರಸಿದ್ಧ. ಸೀತಾಮಾತೆಯ ಅವರ ಆಶೀರ್ವಾದದಿಂದ ಹನುಮಂತನು ಅಮರತ್ವದ ವರ ಸಹ ಪಡೆದಿದ್ದಾರೆ. ಅದಕ್ಕೇನೆ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೋಬೇಕಾದ್ರೆ ಆಂಜನೇಯ ಸ್ವಾಮಿಯ ವಿಗ್ರಹದ ಹಿಂದೆ ರಾಮ, ಸೀತೆ, ಲಕ್ಷ್ಮಣ ಇರುವಂತಹ ಫೋಟೋನು ಸಹ ಇಟ್ಕೊಂಡಿದ್ದೀನಿ. ಈಗ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇರುವಂತಹ ಫೋಟೋಗೆ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರ ವಿಗ್ರಹಕ್ಕೆ ಹೂವಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಆ ಕಡೆ ಈ ಕಡೆ ತುಪ್ಪದ ದೀಪವನ್ನು ಹಚ್ಕೊಂಡಿದ್ದೀನಿ. ನಂತರ ನಾನು ಹೂ ಪೂಜೆನ ಮಾಡ್ಕೊತಾ ಇದ್ದೀನಿ. ಊದ್ಗಡ್ಡಿನ ತೊಗೊಂಡು ಒಂದು ಹೂವನ್ನು ಇಟ್ಕೊಂಡು ಪೂಜೆನ ಮಾಡ್ಕೊತಾ ಇದ್ದೀನಿ, ಅಂದರೆ ಧೂಪನ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಪೂಜೆಗೆ ನೈವೇದ್ಯನ ಇಟ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ ಮತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ನ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ನಾನಿಲ್ಲಿ ತೆಂಗಿನಕಾಯಿನ ಒಡೆದು ಶ್ರೀ ಆಂಜನೇಯ ಸ್ವಾಮಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ. ನಾನಿವತ್ತು ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ತೆಂಗಿನಕಾಯಿನ ನೈವೇದ್ಯವಾಗಿ ಇಟ್ಟಿದ್ದೀನಿ. ತೆಂಗಿನಕಾಯಿ ಬಹಳನೇ ಶ್ರೇಷ್ಠವಾದದ್ದು ಆಂಜನೇಯ ಸ್ವಾಮಿ ನೈವೇದ್ಯಕ್ಕೆ. ಉದ್ದಿನ ವಡೆ, ರಸಾಯನ, ಲಡ್ಡು ಹಾಗೂ ಕಡಲೆಕಾಳು, ಪಂಚಾಮೃತ, ಸಕ್ಕರೆ ಪೊಂಗಲ್, ಕೇಸರಿ ಬಾತ್ ಇದನ್ನು ಸಹ ನಾವು ಶ್ರೀ ಆಂಜನೇಯ ಸ್ವಾಮಿಗೆ ನೈವೇದ್ಯ ಅಂತ ಇಡಬಹುದು. ನೆಕ್ಸ್ಟ್ ನಾನು ಹನುಮ ಜಯಂತಿ ದಿವಸ ವಿಶೇಷವಾಗಿ ಬಾಳೆಹಣ್ಣಿನಿಂದ ಮಾಡಿದಂತಹ ದೀಪದಿಂದ ಆರತಿನ ಬೆಳಗ್ತಾ ಇದ್ದೀನಿ. ತುಂಬಾ ವಿಶೇಷವಾದ ಆರತಿ ಇದು. ಶ್ರೀ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ. ಬಾಳೆಹಣ್ಣಿನಿಂದ, ಅದರಲ್ಲೂ ಪಚ್ಚ ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡೋದ್ರಿಂದ ಬಹಳ ಹೊತ್ತು ಉರಿಯುತ್ತೆ ದೀಪ. ಹಾಗೂ ಆಂಜನೇಯ ಸ್ವಾಮಿಗೆ ಇಷ್ಟವಾದ ದೀಪ ಇದು. ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತು ಶನಿ ದೋಷ ಇರುತ್ತೆ. ಶನಿ ದೋಷ ನಿವಾರಣೆ ಆಗಬೇಕಂತ ಅಂದರೆ ಪ್ರತಿ ಶನಿವಾರ ನೀವು ಬಾಳೆಹಣ್ಣಿನ ದೀಪಾರಾಧನೆಯನ್ನು ಆಂಜನೇಯ ಸ್ವಾಮಿಗೆ ಮಾಡಿದಾಗ ಅದೆಲ್ಲ ನಿವಾರಣೆ ಆಗುತ್ತೆ. ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಕೊಂಡಾದ ನಂತರ ನಾನಿವಾಗ ಬೆಲ್ಲದ ದೀಪಾರಾಧನೆ ಮಾಡೋದಕ್ಕೆ ಬೆಲ್ಲದ ದೀಪನ ಹಚ್ಕೊತಾ ಇದ್ದೀನಿ. ದೀಪ ಹಚ್ಚಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಾಂ, ಶತ್ರು ಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೆ ಅಂತ ದೀಪ ಹಚ್ಚಬೇಕಾದ್ರೆ ಈ ಮಂತ್ರನ ಹೇಳ್ಕೊಂಡು ದೀಪ ಹಚ್ಚಬೇಕು. ಬೆಲ್ಲದ ದೀಪನ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಬೆಲ್ಲದ ದೀಪವನ್ನು ಸಹ ಹಚ್ಚಿ ನಾನು ಆರತಿಯನ್ನು ಮಾಡ್ಕೊತಾ ಇದ್ದೀನಿ ಶ್ರೀ ಆಂಜನೇಯ ಸ್ವಾಮಿಗೆ.
ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದೆಲ್ಲ ನಿವಾರಣೆ ಆಗಲಿ ಅಂತ ಶ್ರೀ ಆಂಜನೇಯ ಸ್ವಾಮಿನ ಬೇಡ್ಕೊಂಡು ಬೆಲ್ಲದ ದೀಪಾರಾಧನೆ ಮನೆಯಲ್ಲಿ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ. ಮನೆಯಲ್ಲೇ ಅಂತ ಅಲ್ಲ, ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇರಲಿ ಅದೆಲ್ಲ ಕೇಳಿಕೊಂಡು ನಾವು ದೀಪಾರಾಧನೆ ಇಷ್ಟು ವಾರ 9 ವಾರ ಆಗಿರ್ಬೋದು, 5 ವಾರ ಆಗಿರ್ಬೋದು, ಈ ರೀತಿ ನಾವು ಬೆಲ್ಲದ ದೀಪಾರಾಧನೆ ಮಾಡಿದಾಗ ಏನೇ ಸಮಸ್ಯೆ ಇದ್ರೂ ಆಂಜನೇಯ ಸ್ವಾಮಿ ಆ ಸಮಸ್ಯೆ ಎಲ್ಲವನ್ನು ನಿವಾರಣೆ ಮಾಡ್ತಾರೆ ಆಂಜನೇಯ ಸ್ವಾಮಿಗಳು. ಈಗ ಬಾಳೆಹಣ್ಣಿನ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆ ಆದ ನಂತರ ಕರ್ಪೂರದಿಂದ ಆರತಿನ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಮೊದಲೇನೆ ಕರ್ಪೂರದ ಆರತಿ ಮಾಡೋದಕ್ಕಿಂತ ಮುಂಚೆನೇ ಕಪ್ ಸಾಂಬ್ರಾಣಿ ಬರುತ್ತಲ್ಲ, ಆ ಕಪ್ ಸಾಂಬ್ರಾಣಿನ ಮಣ್ಣಿನ ದೀಪದ ಮೇಲೆ ಇಟ್ಟು ಅದಕ್ಕೆ ಕರ್ಪೂರನ ಹಚ್ಚಿಟ್ಟಿದ್ದೀನಿ. ಈ ಕಪ್ ಸಾಂಬ್ರಾಣಿನ ಒಂದು ಮಣ್ಣಿನ ದೀಪದ ಮೇಲೆ ಇಟ್ಟು ಅದ್ರ ಮೇಲೆ ಕರ್ಪೂರನ ಹಚ್ಚಿಟ್ಟಿದ್ದೀನಿ. ಅದು ಧೂಪ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಆದ್ದರಿಂದ ನಾನು ಫಸ್ಟೇ ಕರ್ಪೂರನ ಹಚ್ಚಿಟ್ಟಿದ್ದೀನಿ. ಯಾಕೆ ನಾವು ಸಾಂಬ್ರಾಣಿನ ಮಣ್ಣಿನ ದೀಪದ ಮೇಲೆ ಹಚ್ತೀವಿ ಅಂತ ಅಂದರೆ, ಹಿತ್ತಾಳೆ ಅಥವಾ ತಾಮ್ರದ ಒಂದು ತಟ್ಟೆ ಮೇಲೆ ಹಚ್ಚಿದಾಗ ಏನಾಗುತ್ತೆ, ಅದು ತುಂಬಾ ಬ್ಲ್ಯಾಕ್ ಆಗುತ್ತೆ, ಅದು ಹೋಗೋದೇ ಇಲ್ಲ. ನಾವು ಮಣ್ಣಿನ ದೀಪದ ಮೇಲೆ ಹಚ್ಚಿದಾಗ ಯಾವುದೇ ಒಂದು ಬ್ಲ್ಯಾಕ್ನೆಸ್ ಬಂದ್ರೂ ಕಲೆ ಇದ್ರೂ ಬೇಗನೆ ತೊಳ್ಕೊಬಹುದು. ಇದೊಂದು ಟಿಪ್ ಅಂತನಾದರೂ ಅಂದ್ಕೊಳ್ಳಿ, ಸಾಂಬ್ರಾಣಿನ ಮಣ್ಣಿನ ದೀಪದಲ್ಲಿ ಯಾಕೆ ಹಚ್ಚಬೇಕು ಅಂತ. ನಂತರ ನಾನಿಲ್ಲಿ ಕರ್ಪೂರದಿಂದ ಮಹಾಮಂಗಳಾರತಿ ಮಾಡ್ಕೊತಾ ಇದ್ದೀನಿ ಶ್ರೀ ಆಂಜನೇಯ ಸ್ವಾಮಿಗೆ. ನಾವು ಬೆಲ್ಲದ ದೀಪಾರಾಧನೆ ಮಾಡಲಿ, ಹೂಪೂಜೆನೇ ಮಾಡಲಿ, ಕರ್ಪೂರದಿಂದ ಆರತಿನೇ ಮಾಡಲಿ, ಈಗ ನಾನು ಧೂಪದಿಂದ ಆರತಿನ ಮಾಡ್ತಾ ಇದ್ದೀನಿ. ಶ್ರೀ ಆಂಜನೇಯ ಸ್ವಾಮಿಗೆ ಆರತಿ ಮಾಡಬೇಕಾದ್ರೆ ನಾವು ಯಾವ ಸ್ತುತಿ ಅಥವಾ ಸ್ತೋತ್ರನ ಹೇಳ್ಕೋಬೇಕು ಅಂತ ಅಂದರೆ, ಶ್ರೀ ಆಂಜನೇಯ ಸ್ವಾಮಿ ಮಂತ್ರ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಈ ಒಂದು ಮಂತ್ರನ ಹೇಳ್ಕೊಂಡು ನಾವು ಆರತಿನ ಮಾಡ್ಕೋಬಹುದು ಶ್ರೀ ಆಂಜನೇಯ ಸ್ವಾಮಿಗೆ. ಈ ಒಂದು ಶ್ಲೋಕ ಮತ್ತೆ ಶ್ಲೋಕದ ಅರ್ಥನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನಾನು ಮೊದಲೇ ಹೇಳ್ದಾಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ಅನ್ನೋ ಮಂತ್ರನೂ ಸಹ ನೀವು ಜಪಿಸ್ಕೋಬಹುದು. ಈ ಒಂದು ಮಂತ್ರಗಳನ್ನ 11 ಬಾರಿ ಅಥವಾ 21 ಬಾರಿ ಜಪ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಕೊನೆಯಲ್ಲಿ ನಾವು ಕರ್ಪೂರದಿಂದ ಆರತಿ ಮಾಡಿ ಹಾಗೆ ಧೂಪದಿಂದನೂ ಸಹ ಆರತಿನ ಮಾಡಿ ನಮ್ಮ ಮನದಲ್ಲಿರುವ ಆಸೆಯನ್ನೆಲ್ಲ ಹನುಮಂತ ದೇವರಿಗೆ ಅರ್ಪಿಸಿ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದನ ಪಡ್ಕೋಬೇಕಾಗತ್ತೆ. ನೋಡುದಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿ ದಿವಸ ಯಾವ ರೀತಿ ನಾವು ಸಂಪೂರ್ಣವಾಗಿ ಪೂಜೆನ ಮಾಡ್ಕೋಬೇಕು, ಯಾವ ಮಂತ್ರವನ್ನ ಜಪಿಸ್ಕೋಬೇಕು, ಆಂಜನೇಯ ಸ್ವಾಮಿಗೆ ಯಾವ ನೈವೇದ್ಯನ ಇಡಬೇಕು, ಯಾವ ರೀತಿ ದೀಪಾರಾಧನೆ ಮಾಡ್ಕೋಬೇಕು, ಹಾಗೆ ಕೆಲವೊಂದು ಪೂಜಾ ಟಿಪ್ಸ್ನು ಸಹ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.